ಅರಣ್ಯ ಇಲಾಖೆಯ ಅಧಿಕಾರಿಗಳ ದಾಳಿ, 20 ಕಾಡಂದಿಗಳ ರಕ್ಷಣೆ. ಬಾಗೇಪಲ್ಲಿ ತಾಲೂಕಿನ ಪುಟ್ಟಪರ್ತಿ ಮತ್ತು ಗುಡಿಬಂಡೆ ತಾಲೂಕಿನ ಕಾಡೇಹಳ್ಳಿ ಗ್ರಾಮಗಳ ಸರಹದ್ದಿನಲ್ಲಿ ಕೆಲವು ವ್ಯಕ್ತಿಗಳು ಅಕ್ರಮವಾಗಿ ಕಾಡಂದಿಗಳನ್ನು ಬೇಟೆಯಾಡಿ ಸಾಗಾಟ ಮಾಡುತ್ತಿದ್ದಾರೆ ಎಂಬ ಖಚಿತ ಮಾಹಿತಿಯ ಮೇರೆಗೆ ಪಾತಪಾಳ್ಯ ಉಪವಲಯ ಅರಣ್ಯಾಧಿಕಾರಿಗಳು ಬುಲೆರೋ ವಾಹನವನ್ನು ಹಿಂಬಾಲಿಸಿಕೊಂಡು ಹೋಗಿ ಹಿಡಿದಿರುತ್ತಾರೆ. ಈ ಬಗ್ಗೆ ಭಾನುವಾರ ಬಾಗೇಪಲ್ಲಿ ಅರಣ್ಯ ವಲಯ ಅಧಿಕಾರಿ ಜಿ ವಾಸುದೇವ್ ಮೂರ್ತಿ ಅವರು ಮಾಹಿತಿ ನೀಡಿದ್ದಾರೆ. ಈ ದಾಳಿಯಲ್ಲಿ ನವೀನ್ ಎಂಬ ಆರೋಪಿಯನ್ನ ವಶಕ್ಕೆ ಪಡೆಯಲಾಗಿದೆ. ಇದೇ ವೇಳೆ 9 ಜೀವಂತ ಕಾಡಂದಿ ಮತ್ತು 11 ಮೃತಪಟ್ಟ ಕಾಡಂದಿಗಳನ್ನು ವಶಕ್ಕೆ ಪಡೆಯಲಾಗಿದೆ. ಜೊತೆಗೆ ಬೇಟೆಯಾಡಲು ಬಳಸಿದ್ದ ಬಲೆ, ಆರೋಪಿತ ಮೊಬೈಲ್ ಫೋನ್, ಬೊಲೆರೋ ವಾಹನ, 2 ಚಾಕು ಮತ್ತಿತರ ಸಾಮಗ್ರಿಗಳನ್ನು ವಶಪಡಿಸಿಕೊಂಡಿದ್ದಾರೆ. ಈ ಪ್ರಕರಣದಲ್ಲಿ ಆರೋಪಿಯನ್ನ ಮುಂದಿನ ಕಾನೂನು ಕ್ರಮಕ್ಕಾಗಿ ನ್ಯಾಯಾಧೀಶರ ಮುಂದೆ ಹಾಜರು ಮಾಡಿರುತ್ತಾರೆ. ನ್ಯಾಯಾಧೀಶರ ತೀರ್ಮಾನ ಮತ್ತು ಸೂಚನೆಯಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿ ವಾಸುದೇವ್ ಮೂರ್ತಿ ಅವರು ತಿಳಿಸಿದ್ದಾರೆ. ವರದಿ ಗೋಪಾಲರೆಡ್ಡಿ, ನಂದಿ ಟಿವಿ, ಬಾಗೇಪಲ್ಲಿ. ದಿನಾಂಕ 3/5/2025 ಅಂದು ಖಚಿತ ಮಾಹಿತಿ ಮೇರೆಗೆ ಉಪವಲಯಾಧಿಕಾರಿ ಪಾತಪಾಳ್ಯ ಶಾಖೆ ಮತ್ತು ಸಿಬ್ಬಂದಿಯವರು ಸುಮಾರು 8:30 ಗಂಟೆಗೆ ಪುಟ್ಟಪರ್ತಿ ಕಡೇಹಳ್ಳಿ ಬಾರ್ಡರ್ ಇಲಾಖಾ ಜೀಪ್ ನೋಂದಣಿ ಸಂಖ್ಯೆ KA40 G372 ವಾಹನದಲ್ಲಿ ಹಿಂಬಾಲಿಸಿಕೊಂಡು ಹೋದಾಗ ಒಂದು ಮಹೇಂದ್ರ ಕಂಪನಿಯ ಒಂದು ಜೀಪ್ ಪಿಕಪ್ ನೋಂದಣಿ ಸಂಖ್ಯೆ AP39 UE 6418 ಸಂಖ್ಯೆ ವಾಹನ ಚಾಲಕ ನವೀನ್ ಬಿನ್ ರೆಡ್ಡಪ್ಪ, ಕಡೇಹಳ್ಳಿ ಗ್ರಾಮ, ಕಸ್ಬಾ ಹೋಬಳಿ, ಗುಡಿಬಂಡೆ ತಾಲೂಕರವರನ್ನು ಹಾಗೂ ಬೊಲೆರೋ ವಾಹನದಲ್ಲಿ 20 ಸಂಖ್ಯೆ ಕಾಡುಹಂದಿಗಳನ್ನು ಹಾಗೂ ಕಂಡು ಬಂದಿರ್ತದೆ. ಅದರಲ್ಲಿ 9 ಕಾಡುಹಂದಿಗಳು ಜೀವಂತವಾಗಿದ್ದು 11 ಕಾಡುಹಂದಿಗಳು ಮೃತಪಟ್ಟು ಕಂಡು ಬಂದಿರ್ತದೆ. ಮುಂದುವರೆದು 9 ಸಂಖ್ಯೆ ಜೀವಂತ ಕಾಡುಹಂದಿಗೆ 11 ಕಡೆ ಬರಹ ಕಾಡುಹಂದಿಗಳು ಕೂಡ ಸಿಕ್ಕಿದೆ. ಅದರಂತೆ ಈಗ ಕಾಡುಹಂದಿಗಳನ್ನ ಮತ್ತು ಆರೋಪಿಯಾದ ನವೀನ್ ಬಿನ್ ರೆಡ್ಡಪ್ಪ ಅವ್ರನ್ನ ನಮ್ಮ ಮಾನ್ಯ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಮುಂದಿನ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗುತ್ತದೆ. ಪ್ರಕರಣವನ್ನು ನಾವು ಕೈಗೊಳ್ಳುತ್ತೇವೆ.